ಇನ್ನು ಮತ್ತೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. 114 ಜಿಲ್ಲಾ ನ್ಯಾಯಾಧೀಶರನ್ನು ಹೈಕೋರ್ಟ್ ವರ್ಗಾವಣೆ ಮಾಡಿದೆ. ಈ ಆದೇಶವನ್ನು ಹೊರಡಿಸಿರುವಂಥದ್ದು ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್. ಸೊ ಇವರ ಸ್ಥಾನಕ್ಕೆ KB ಶಿವಪ್ರಸಾದ್ ನೇಮಕವಾಗಿದ್ದಾರೆ. ಹಾಲಿಯಾಗಿ ಇವರು ಮಂಡ್ಯದ 1ನೇ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡ್ತಿದ್ದಾರೆ, ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಕೇಸ್ಗೂ ಇದಕ್ಕೂ ಸಂಬಂಧ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ ಇದು, ವರ್ಗಾವಣೆ ಪ್ರಕ್ರಿಯೆ. ಜೂನ್ 1ರಿಂದ ಹೊಸ ಕಾರ್ಯಭಾರ ವಹಿಸೋಕೆ ಈಗ ಸೂಚನೆ ಕೊಡಲಾಗಿದೆ. ಸೊ ವರ್ಗಾವಣೆ ಆಗಿರೋದ್ರಿಂದ ನಾಳಿನ ತೀರ್ಪನ್ನು ಹಾಗಿದ್ರೆ ಹೊಸ ಜಡ್ಜ್ ಓದ್ತಾರಾ ಅಥವಾ ಮತ್ತೊಮ್ಮೆ ಇದರ ಟ್ರಯಲನ್ನು ಅವರು ಕೇಳಬೇಕು ಅಂತ ಬಯಸ್ತಾರಾ? ಖಂಡಿತ ಇಲ್ಲ. ಜೂನ್ 1ರಿಂದ ಹೊಸ ಕಾರ್ಯಭಾರ ವಹಿಸೋಕೆ ಸೂಚನೆ ಕೊಟ್ಟಿರೋದ್ರಿಂದ ನಾಳಿನ ತೀರ್ಪಿಗೆ ಅಂದರೆ ಶಿಕ್ಷೆಯ ಪ್ರಮಾಣ ಏನು ಪ್ರಕಟ ಮಾಡಬೇಕು ನ್ಯಾಯಾಲಯ, ಆ ಪೀಠವನ್ನು ಮುನ್ನಡೆಸ್ತಾ ಇರುವಂಥ ಅಥವಾ ನೇತೃತ್ವ ವಹಿಸಿರುವಂಥ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್. ಸೊ ಇವರೇ ನಾಳಿನ ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟ ಮಾಡ್ತಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳು ಓಡಾಡಬಹುದು, ಅನೇಕ ಡೌಟ್ಗಳು. ಬಟ್ ಒಂದು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಏನು ಅಂತಂದರೆ ಇದು ಸಾಮಾನ್ಯ ಪ್ರಕ್ರಿಯೆ. ಕೇವಲ ಇವರೊಬ್ಬರನ್ನ ಅಷ್ಟೇ ಅಲ್ಲ, 114 ಜಿಲ್ಲಾ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಿ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಒಬ್ಬರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಆಗಿರುವಂಥ ಸಂತೋಷ್ ಗಜಾನನ ಭಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.